ಜನಧ್ವನಿ ನ್ಯೂಸ್ಗೆ ಸ್ವಾಗತ. ದಿನ ಇದೆ ನಮ್ದು ಏನಂದ್ರೆ ಕೆಬಿ ಅರ್ಜಿ ಸಲ್ಲಿಸಿ ಪ್ರೈವೇಟಿಸಮ್ ಆದ್ರೆ ಮುಂದೆ ಯಾರಿಗೆ ತೊಂದರೆ ಆಗುತ್ತೆ ಏನನ್ನೋ ಸವಿಸ್ತರವಾಗಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಒಂದನೇದಾಗಿ ಹೇಳ್ಬೇಕಂದ್ರೆ ಗ್ರಾಹಕರಿಗೆ ಈಗಿನ ಮಟ್ಟದಲ್ಲಿ ನಾವು ಕೊಡ್ತಾ ಇರೋದು 5.5 ಯೂನಿಟ್ನ ಇದ್ದದ್ದು ಈಗ ಆಲ್ರೆಡಿ ಪ್ರೈವೇಟಿಸಮ್ ಆದಂತ ಮುಂಬೈ ಮತ್ತು ಬೇರೆ ರಾಜ್ಯಗಳಲ್ಲಿ 14 ರಿಂದ 15 ರೂಪಾಯಿ ಯೂನಿಟ್ ಹೊಂಟಿದೆ. ಇನ್ನು ಮುಂದೆ ಆ ತರ ಪ್ರೈವೇಟಿಸಮ್ ಹೋದ್ರೆ ತೊಂದರೆಗಳಾಗತ್ತೆ ಮತ್ತು ನೇಕಾರರಿಗೆ ತೊಂದರೆ ಆಗುತ್ತೆ, ಬಡ ಮತ್ತ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಈಗ ಉಚಿತ ಇರುವಂತ ರೈತರ ಪಂಪ್ ಸೆಟ್ಗಳಿಗೆ ಮುಂದೆ ತೊಂದರೆ ಆಗುವಂತ ಸಂದರ್ಭ ಜಾಸ್ತಿ ಇದೆ. ಮುಂದೆ ಅವರೇ ಆದಂತ ಒಂದು ಒಡಂಬಿಕೆಯನ್ನು ಹೂಡಿದ್ರೆ ಮತ್ತೆ ಮುಂದೆ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ರೆ ಇವತ್ತು ನಾವು ಕೆಬಿ ಇಂದ ಯಾರೇ ಅವ್ರು ಬಂದು ಕೇಳಿದ್ರೆ ನಾವು ಎಂಪ್ಲಾಯ್ಸ್ ವತಿಯಿಂದ ಎಲ್ಲ ನಮ್ಮ ಆಫೀಸ್ ವತಿಯಿಂದ ಕೊಡ್ತೀವಿ. ನೆಕ್ಸ್ಟ್ ಅವ್ರ ಕಡೆಯಿಂದ ಬಂತು ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅವ್ರವ್ರ ಸಂಬಂಧಪಟ್ಟ ಆರ್ ನಂಬರ್ ಸಂಖ್ಯೆ ಅವರೇ ಅವ್ರವ್ರ ಟ್ರಾನ್ಸ್ಫಾರ್ಮರ್ ಸುಟ್ಟಿರುವಂತ ಬತ್ತಿಯನ್ನು ಕಟ್ಟುವಂತ ವಾಸ್ತವ್ಯ ಬರುತ್ತೆ. ಹಾಗಾಗಿ ಗ್ರಾಹಕರು ಮತ್ತು ರೈತರಿಗೆ ಆಗುವಂತ ಅನ್ಯಾಯನ ದೂಢೆ ಮಾಡ್ಬೇಕಂದ್ರೆ ಟಾಟಾ ಪವರ್ ಕಂಪ್ನಿ ಅವರಿಗೆ ಪ್ರೈವೇಟಿಸಮ್ ಕೊಡಬಾರ್ದು ಅನ್ನೋ ಒಂದು ಉದ್ದೇಶ ನಾವು ಇವತ್ತು ಪ್ರೆಸ್ ಮೀಟ್ ಸೇರಿದ್ವಿ. ಇದರ ಸವಿಸ್ತರವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ವಿ ಪಾಟೀಲ್ ಸಿಟಿ ಅವರು ಮಾತಾಡ್ತಾರೆ. ನಮ್ಮ ವಿದ್ಯುತ್ ಕಂಪನಿಗಳ ಖಾಸಗೀಕರಣ ವಿರೋಧಿಸಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ಏನಪ್ಪಾ ಅಂದ್ರೆ ನಮ್ದು ಸಾವಿರಾರು ಕೋಟಿ ಇರತಕ್ಕಂಥ ಆಸ್ತಿಯನ್ನ ಬಂಡವಾಳಶಾಹಿಗಳ ಕೈಯಲ್ಲಿ ಕೊಟ್ಟರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮೆಲ್ಲ ಗ್ರಾಹಕರಿಗೆ ಸಿಗತಕ್ಕಂಥ ಉಚಿತ ಸೌಲಭ್ಯಗಳು, ಸೇವಾ ಸೌಲಭ್ಯಗಳು ಎಲ್ಲ ಮಾಯ ಆಗಿ ಹೋಗ್ತಾವೆ. ನಮ್ಮ ರೈತರಿಗೆ, ಉದ್ದಿಮೆದಾರರಿಗೆ, ನೇಕಾರರಿಗೆ ಎಲ್ಲರಿಗೂ ಏನು ಸಬ್ಸಿಡಿ ರೂಪದಲ್ಲಿ ಏನು ಸಿಗ್ದಿತ್ತೋ ಅದು ಎಲ್ಲ ಬಂದಾಗುವಂಥ ಎಲ್ಲ ಲಕ್ಷಣಗಳು ಈ ಕಾಣ್ತಾ ಇದೆ. ದಯವಿಟ್ಟು ನಾನು ಇವತ್ತು ಎಲ್ಲಾ ಸಂಘಟನೆ ಹಾಗೂ ಎಲ್ಲರಿಗೂ ಏನು ವಿನಂತಿ ಮಾಡ್ಕೊಂತೀನಪ್ಪ ಅಂದ್ರೆ ಇದೇನು ಖಾಸಗೀಕರಣ ಟಾಟಾ ಕಂಪ್ನಿಯವರು ಬಂದು ಇವತ್ತು ಲಾಭದಾಯಕವಾಗಿರ್ತಕ್ಕಂಥ ಕೆಲವೊಂದು ನಗರ ಪ್ರದೇಶಗಳನ್ನ ಮಾತ್ರ ತಗೊಂಡು ನಾವೇನು ರೈತರಿಗೆ ಅವ್ರಿಗೆ ಏನು ಸೌಲಭ್ಯಗಳನ್ನು ಕೊಡತಕ್ಕಂಥ ಗ್ರಾಮೀಣ ಪ್ರದೇಶಗಳನ್ನು ಮಾತ್ರ ಬಿಟ್ಟು ಆದಾಯವಿರ್ತಕ್ಕಂಥ ನಗರ ವ್ಯಾಪ್ತಿಗಳನ್ನ ಮಾತ್ರ ತಗೊಂಡು ನಮ್ಮನ್ನೆಲ್ಲಾನು ನಷ್ಟಕ್ಕೆ ದೂಡುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ಈಗೇನು 23/6 KERCಗೆ ನಾವು ಅವರು ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟು ತಮ್ದು ಏನಿದ್ರು ಆಕ್ಷೇಪಣೆಗಳ ಸಲ್ಲಿಸಿ ಅಂತ ಹೇಳಿ ಟಾಟಾ ಕಂಪ್ನಿಯವ್ರು KERCಗೆ ಒಂದು ಲೆಟರ್ ಬರೀ ನಿಮ್ಮ ಆಕ್ಷೇಪಣೆ ಇದ್ರೆ ಸಲ್ಲಿಸಿ ಅಂತೇಳಿ ಸಾರ್ವಜನಿಕರಿಗೆ ಒಂದು ಮನವಿ ಮಾಡಿ ಇದು ಲೆಟರ್ ಮಾಡಿದ್ರು, ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ರು. ಆ ವಿಷಯವಾಗಿ ನಾನೆಲ್ಲ ರೈತ ಬಾಂಧವರಿಗೆ, ನಮ್ಮೆಲ್ಲ ಸಂಘಟನೆಗಳಿಗೆ ಹಾಗೂ ನೇಕಾರರಿಗೆ ಹಾಗೂ ಏನು ನಾವೆಲ್ಲ ಸೌಲಭ್ಯಗಳ ಸರ್ಕಾರದ ಸೌಲಭ್ಯಗಳನ್ನು ಈಗ ಗೃಹ ಜ್ಯೋತಿ ಏನು ಪಡ್ಕೊತಾ ಇದ್ದೀವಿ ಎಲ್ಲರೂ ನಾವು ಅದಕ್ಕೆ KERCಗೆ ತಾವು ಮನವಿ ಕೊಟ್ಟು ಈಗ ಆಗಿರ್ತಕ್ಕಂಥ ಈ ಒಂದು ಪ್ರೈವೇಟೈಸೇಷನ್ ತಡೆಯುವಲ್ಲಿ, ಏನು ಖಾಸಗೀಕರಣ ತಡೆಯುವಲ್ಲಿ ತಾವೆಲ್ಲ ಪ್ರಮುಖ ಪಾತ್ರ ವಹಿಸಬೇಕು. ನಮ್ಮ ಏನು ರಾಜ್ಯದ ಒಂದು ದೊಡ್ಡ ಆಸ್ತಿ ಸಾವಿರಾರು ಕೋಟಿ ರೂಪಾಯಿ ಏನು ಆಲ್ರೆಡಿ ಸ್ಟೇಷನ್ಗಳು, ಲೈನ್ಗಳು ಎಲ್ಲ ಏನಿಂತ ನಮ್ಮ ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಏನು ಐತಲ್ಲ ಇದನ್ನ ನಾವು ಖಾಸಗಿ ಕೊಟ್ವಿವಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಎಲ್ಲ ಸೌಲಭ್ಯಗಳು ಹೋಗಿ ನಾವು ಅವರ ಒಂದು ಜೀವನದಾಳಾಗುವಂತ ಸಮಸ್ಯೆ ಉದ್ಭವಿಸುತ್ತೆ. ಅದಕ್ಕೆ ತಾವೆಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಈ ಒಂದು ಪತ್ರಿಕಾ ಪ್ರಕಟಣೆಯ ಉದ್ದೇಶ ಏನಿದೆ ಅಂದರೆ ನಮ್ಮ ಎಲ್ಲ ಎಸ್ಕಾಂಗಳು ಅಂದರೆ ಎಸ್ಕಾಂ, ಜೆಸ್ಕಾಂ, ಬೆಸ್ಕಾಂ, ಚೆಸ್ಕಾಂ, ನೆಸ್ಕಾಂ ಈ ಕಂಪನಿಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಖಾಸಗೀಕರಣ ಅಂದರೆ KERCಗೆ ಏನೈತೆ ಟಾಟಾ ಕಂಪನಿಯವರು ಏನೈತೆ ನಾವು ಇದನ್ನ ಪ್ರೈವೇಟಿಸಮ್ ಮಾಡ್ಕೊಂತೇವೆ, ನಮ್ಗೆ ಕೊಡ್ರಿ ಅಂತೇಳಿ ಈ ಖಾಸಗೀಕರಣ ನಾವು ವಿರೋಧ ಧೋರಣೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಈಗ ಗ್ರಾಹಕರ ಸೇವೆ ಏನೈತೆ ನೋಡು, ನಾವು ಸರ್ಕಾರದ ಮಟ್ಟದಲ್ಲಿ ಎಲ್ಲ ದರಗಳನ್ನು ನಿಗದಿತವಾಗಿ ಮಾಡ್ತಾ ಇದ್ದಾರೆ ಹಾಗೂ ಪ್ರತಿಯೊಂದು ಸೇವೆಗಳಲ್ಲಿ ಅಚ್ಚುಕಟ್ಟಾಗಿ ಏನೈತೆ ನಮ್ಮ ನೌಕರರಿಗೆ ಹಾಗೂ ಗ್ರಾಹಕರಿಗೆ ಏನೈತೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಆದ ಕಾರಣ ಏನೈತೆ ಪ್ರೈವೇಟಿಸಮ್ಗೆ ಪ್ರೈವೇಟ್ದವ್ರಿಗೆ ಕೊಟ್ರಂದ್ರೆ ಒಂದು ಕಂಪನಿ ಏನೈತೆ ನೋಡ್ರಿ ಅವರಿಗೆ ಲಾಭ ಒಂದೇ ನೋಡ್ಕೊಂತೈತೆ ಹೊರತು ಅದು ಲಾಸ್ ಮಾಡ್ಕೊಂಡು ಮಾಡುವಂತ ಕಂಪನಿಗಳು ಇಲ್ಲ. ಅದನ್ನ ಯಾವುದೇ ರೀತಿ ಗ್ರಾಹಕರಿಗೆ ಏನೈತೆ ನೋಡು ಹೊರೆ ಆಗ್ತೈತೆ ಹೊರತು ಅದು ಏನೈತೆ ನೋಡು ಸಾರ್ವಜನಿಕರಿಗೆ ಯಾವುದೇ ರೀತಿ ಉಪಯೋಗ ಆಗಂಗಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಏನೈತೆ ನೋಡು ಈ ಖಾಸಗೀಕರಣದ ವಿರೋಧಕ್ಕೆ ಏನೈತೆ ಮಾಡಬೇಕು ಅಂತೇಳಿ ತಮ್ಮೆಲ್ಲರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀವಿ. ನಮಸ್ಕಾರ. ಹುಣಸೂರು ತಾಲೂಕಾ ಪತ್ರಕರ್ತರ ಸಂಘದ ವತಿಯಿಂದ ನಾವು ಸಂಘಕ್ಕೆ ನಾವು ಮನವಿ ಕೊಡಲು ಬಂದಿದ್ದೇವೆ ಹಾಗೂ
ಸಂಘ ತಮ್ಮ ಸಂಘದಲ್ಲಿ ನಾವು ಪ್ರೆಸ್ ಮೀಟ್ ಮುಖಾಂತರ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಲರಾಮ್ ಅವರು ಸಂದೇಶವನ್ನು ತಮಗೆ ತಿಳಿಸಲು ಒಂದೆರಡು ಮಾತನ್ನು ತಿಳಿಸಲು ಬಂದಿದೆ. ಅದರ ಜೊತೆಯಾಗಿ ನಮ್ಮ ರೈತ ಸಂಘದ ತಾಲೂಕು ಅಧ್ಯಕ್ಷರು ಇದ್ದಾರೆ ಮತ್ತು ನಮ್ಮ ಎಲ್ಲ ಪದಾಧಿಕಾರಿ, ಇಳಕಲ್ ತಾಲೂಕು ಪದಾಧಿಕಾರಿಗಳು, ಪ್ರಾಥಮಿಕ ಸಮಿತಿ ಹಾಗೂ ಹುಣಸೂರು ತಾಲೂಕು ಪ್ರಾಥಮಿಕ ಪದಾಧಿಕಾರಿಗಳು, ಅಧಿಕಾರಿಗಳು ಸಹಿತ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ದಿವಸ ವಿಷಯ ಏನಪ್ಪ ಅಂದ್ರೆ KERCಗೆ ನಮ್ಮ ಇಂಧನ ಇಲಾಖೆ KERCಗೆ ನಮ್ಮ ಟಾಟಾ ಕಂಪ್ನಿ ಅವರು ನಮ್ಮ ಬೆಸ್ಕಾಮ್, ನಮ್ಮ 5 ಕಂಪ್ನಿಗಳಿವೆ, ಬೆಸ್ಕಾಮ್, ಜಸ್ಕಾಮ್, ಚೆಸ್ಕಾಮ್, ಹೆಸ್ಕಾಮ್, ಈ ಥರ KPTCL ಇನ್ನು ಅಷ್ಟು ಖಾಸಗೀಕರಣ ತಾವು ನಡೆಸ್ಕೊಡ್ತೀವಿ ಅದಕ್ಕಂತಂದು ಅರ್ಜಿ ಹಾಕಿದ್ದಾರೆ ಅವರು. ಇದು ಅದಕ್ಕೆ ನಮ್ಮ ಸಂಘದ ನಮ್ಮ ನೌಕರರ ಸಂಘ 6.9 ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಬಲರಾಮ್ ಅವರು ಹಾಗೂ ನಮ್ಮ ಒಂದು 8-10 ಸಂಘ ಸಂಸ್ಥೆಗಳಿವೆ ನಮ್ಮ ಇಲಾಖೆಯಲ್ಲಿ. ಎಲ್ಲ ಸಂಘ ಸಂಸ್ಥೆ ಒಕ್ಕೂಟದ ಅಧ್ಯಕ್ಷರು ಅವರೇ ಹಾಗೂ ಅವರು ಮತ್ತು ಇನ್ನೋರು ನಮ್ಮ ಇಂಜಿನಿಯರಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರು ಹಾಗೂ ನಮ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಬಸವಣ್ಣನವರು ಒಂದು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಈ ಸದ್ಯಕ್ಕೆ ನಮ್ಮದು ಇನ್ನೊಂದು ಟ್ರೇಡ್ ಯೂನಿಯನ್ ಇದೇನಿದೆ, ನೌಕರ ಸಂಘ ಇದೆಯಲ್ಲ, 52,000 ಜನ ಅದರಲ್ಲಿ ಸದಸ್ಯರಿದ್ದಾರೆ. ಟ್ರೇಡ್ ಯೂನಿಯನ್ ಏಷ್ಯಾ ಖಂಡದಲ್ಲೇ ನಮ್ಮ ಸಂಘ ಯಾವ ಇಲಾಖೆಯಲ್ಲಿ ಟ್ರೇಡ್ ಯೂನಿಯನ್ ಇಲ್ಲ, ನಮ್ಮದೊಂದೇ ಟ್ರೇಡ್ ಯೂನಿಯನ್. ಹೀಗಾಗಿ ಇಷ್ಟು ಬಲಿಷ್ಠವಾಗಿದೆ. ವಿಷಯ ಏನಪ್ಪ ಅಂದರೆ, ಅವರು ಅರ್ಜಿ ಹಾಕಿದ್ರಿಂದ ನಾವು ನಮ್ಮೆಲ್ಲ ಈಗ CM ಅವರಿಗೆ, ನಮ್ಮ ಸಂಘ CM ಅವರಿಗೆ, ಮಿನಿಸ್ಟ್ರಿಗೆ ಎಲ್ಲರಿಗೂ ಮನವಿ ಕೊಡೋದು ಒಂದು ಪ್ರಸ್ತಾವನೆ ಇಟ್ಕೊಂಡಿದ್ದೀವಿ. ಫಸ್ಟು ಇದ್ರ ಬಗ್ಗೆ ನಾವು ಯಾವ ರೂಪರೇಷ ಹೇಳ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾರ್ಕಗಳನ್ನು ಹೇಳ್ತೀನಿ ಸರ್. ರೂಪರೇಷ ನಮಗೆ ಆದೇಶ ಕೊಟ್ಟಿದ್ದಾರೆ. ಮೊದಲು ಇದರಿಂದ ಯಾವ ಥರ ರೂಪರೇಷಪ್ಪ ಅಂತಂದ್ರೆ, ನಮ್ಮ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಹಾಗೂ ಮತ್ತು ನಮ್ಮ ನೇಕಾರ ಸಂಘದ ಸಂಘಟನೆಗಳಿಗೆ, ಪತ್ರಕರ್ತರ ಸಂಘಟನೆಗಳಿಗೆ ಮತ್ತು ನಮ್ಮ ನೌಕರರ ಎಲ್ಲ ಸಂಘಟನೆಗಳಿಗೆ ಮತ್ತು ಅಧಿಕಾರಿಗಳು ಜಾಗೃತಿ ಮೂಡಿಸೋದು ಒಂದನೇದ್ದು. ಯಾವುದಪ್ಪ, ಖಾಸಗೀಕರಣದಿಂದ ನಮಗೇನು ಅಪಾಯವಿದೆ ಅಂತ ಒಂದನೇದ್ದು. ಈ ಖಾಸಗೀಕರಣದಿಂದ ಏನೇನು ಅಪಾಯವಾಗುತ್ತೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಪಾಯಿಂಟ್ಸ್ ಹೇಳ್ತೀನಿ. ಒಂದಿಷ್ಟು ನಮ್ಮ ಪದಾಧಿಕಾರಿಗಳು ಪಾಯಿಂಟ್ಸ್ ಹೇಳಿದ್ದಾರೆ, ಅವರು ಸಂಕ್ಷಿಪ್ತವಾಗಿ ಹೇಳಿದ್ರೆ ಒಂದು ವಿಷಯ ಹೇಳ್ತೀನಿ. ಈಗ 2003ರಲ್ಲಿ ಕೇಂದ್ರ ಸರ್ಕಾರ ಈ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿತ್ತು. ಅದಕ್ಕೆ ನಾವು ನಮ್ಮ ಎಲ್ಲ ನೌಕರರು, ನಮ್ಮ ಟ್ರೇಡ್ ಯೂನಿಯನ್ ವತಿಯಿಂದ ನಾವು ವಿರೋಧ ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲಿ ಖಾಸಗೀಕರಣ ಆಗಲಿಲ್ಲ. ಹಾಗೆ ರೈತರು ಎಲ್ಲರೂ ಬೆಂಬಲ ಕೊಟ್ಟರು ಒಂದನೇದು. ಅದಾದ ಮೇಲೆ ಒಂದು 8 ರಾಜ್ಯಗಳು ಖಾಸಗೀಕರಣ ಆದವು. ಎಲ್ಲಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ BJP ಸರ್ಕಾರ ಎಲ್ಲೆಲ್ಲಿದ್ದು ಅಲ್ಲಿ ಅದು. ಅವಾಗ ಇದೇ ಕಾಂಗ್ರೆಸ್ ಸರ್ಕಾರದ ನಾವು ವಿರೋಧ ಪಕ್ಷದ ನಾಯಕರು ವಿರೋಧ ಮಾಡಿದರು. ಈಗ ನಮ್ಮ ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರ ಇದೆ, ವಿರೋಧ ಮಾಡ್ತಾ ಬಂದಿದೆ. ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರ ಇದೆ. ವಿರೋಧ ಮಾಡಿದವರು ಖಾಸಗೀಕರಣದ ಬೇಡ, ನಮ್ಮ ಸರ್ಕಾರದಲ್ಲಿ ಅದನ್ನಲ್ಲೇ ಇರಬೇಕನ್ನೋ ಆಶಯ ಅಂತ ನಮ್ಮ CM ಅವರು ದಯಮಾಡಿ ಇದನ್ನು ಮನವರಿಕೆ ಮಾಡ್ಕೋಬೇಕು. ಖಾಸಗೀಕರಣ ಬಿಡಬಾರ್ದು ಅಂತ ನಮ್ಮ ಆಶಾಭಾವನೆ ಇದೆ. ಎಲ್ಲ ನಮ್ಮ ಇಲಾಖೆ ನೌಕರರು ಮತ್ತು ರೈತ ಸಂಘದವರು ಆಶಾಭಾವನೆ ಇಟ್ಟುಕೊಂಡೇ ನಾವು ಇಷ್ಟು ಸದ್ಯಕ್ಕೆ ಪತ್ರ ಚಳವಳಿಯನ್ನು ಮಾಡ್ತಾ ಇದ್ವಿ. 23 ಒಳಗಾಗಿ ದಯಮಾಡಿ ಇದ್ರ ಮಾರ್ಕಗಳನ್ನು ಹೇಳ್ತೀನಿ, ಒಂದಿಷ್ಟು ಪಾಯಿಂಟ್ಸ್ಗಳನ್ನು ತಮ್ಗೆ ಹೇಳ್ತೀನಿ. ಈಗ ಹೇಳಿದ್ರಲ್ಲ, ಸರ್ಕಾರದ ಈಗ 52,000 ಜನ ಇದೆ, ನಾವು ಇನ್ನೂ 35,000 ಹುದ್ದೆಗಳು ಖಾಲಿ ಇದಾವೆ ಇಲ್ಲಿ ಅನ್ಎಂಪ್ಲಾಯ್ಸು. ಅನ್ಎಂಪ್ಲಾಯ್ಸನ್ನು ತುಂಬ್ಕೊಳ್ಳೋದಿಲ್ಲ ಅವರು. ಖಾಸಗೀಕರಣ ಆದರೆ ಅವ್ರು ಏನು ಮಾಡ್ತಾರೆ, ಅನ್ಎಂಪ್ಲಾಯ್ಸ್ ತುಂಬಿಕೊಂಡ್ರೆ ಕನ್ನಡಿಗರೇ ಹಾಕ್ತಾರೆ, ಒಂದು ಒಳ್ಳೇದಾಗುತ್ತೆ. ಅವ್ನು ತುಂಬ್ಕೊಳ್ಳೋದಲ್ಲ, ಏನು ಮಾಡ್ತಾರೆ, ನಮಗೆ ಸಿಕ್ಕಾಪಟ್ಟಿ ಟಾರ್ಚರ್ ಕೊಡ್ತಾರೆ. ಇದು ನೌಕರಿಗೆ ಕೆಲಸ ಬಿಟ್ಟು ಹೋಗಂಗೆ ಮಾಡ್ತಾರೆ. ಈಗ ಎಕ್ಸಾಂಪಲ್ BSNL ಅಲ್ರಿ, ಎಷ್ಟಿದ್ರಪ್ಪ ಅಂದ್ರೆ 1.5 ಕೋಟಿ ಜನ ಇದ್ದರು. ಆಲ್ರೆಡಿ 1 ಕೋಟಿ ಜನ ತೆಗೆದು ಹಾಕಿಬಿಟ್ಟಿದ್ದಾರೆ. 50 ಕೋಟಿ ಜನ ಅಷ್ಟೇ ಇದ್ದಾರೆ ಇವತ್ತು. ನೋಡಿ, 1.5 ಲಕ್ಷ, 1 ಲಕ್ಷ ಹೋಗ್ಬಿಟ್ಟು ತೆಗೆದಾಕಿ 50 ಲಕ್ಷ ಅಷ್ಟೇ ಇದ್ದಾರೆ. 50,000 ಅಷ್ಟೇ ಇದ್ದಾರೆ ಇವತ್ತು. ಅದರಿಂದ ಮತ್ತೆ ನೋಡಿ, ಇನ್ನೊಂದು ಇವತ್ತು BSNL ಇದು ಎಲ್ಲ ಕಂಪ್ನಿಗಳು ಮಾರ್ಕ್ ಆಗೋದು ಬಂದು ಇವತ್ತು 4G ಆಗ್ಬೇಕಾದ್ರೆ 4G ಆಗಿದೆ BSNL, ಎಲ್ಲವೂ 5G ಆಗಿದೆ. ಹಾಗೆ ಅವರು ತಾವು ಮಾಡಿ ನಮ್ಮ ಸರ್ಕಾರದನ್ನೇ ಅದನ್ನಲ್ಲಿರೋ ಕಂಪ್ನಿಗಳನ್ನು ಇದನ್ನು ಮಾಡಿಬಿಡ್ತಾರೆ ಖಾಸಗಿಯವರು. ಒಂದನೇದ್ದು ಬೇರೆ ಕಂಪ್ನಿ ನಾ ಹೇಳಿದೆ. ನಮಗೇನಪ್ಪ ಅಂದರೆ ಮಾರ್ಕಗಳು ಈಗ ಇದೇ ಮುಂಬೈ ದಾದರಲ್ಲಿ ಅದೇ ಟಾಟಾ ಕಂಪ್ನಿ ನಡೆಸ್ತಾ ಇದೆ. ಇಲ್ಲಿ 6 ರೂಪಾಯಿ ಕರೆಂಟ್ ಬಿಲ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ ಎಷ್ಟಿದೆ, 14 ರೂಪಾಯಿ ಇದೆ. ಯಾವುದು LT1 ಗ್ರಾಹಕರು ಇವತ್ತು ಫ್ರೀ ಏನು ಕರೆಂಟ್ ಕೊಟ್ಟಿದ್ರಲ್ಲ, ಇದನ್ನು ತುಂಬೋದಾಗುತ್ತಾ ಗ್ರಾಹಕರಿಗೆ? ಇವತ್ತು ಸಬ್ಸಿಡಿಗಳು ಯಾಕೆ ಕೊಡ್ತಾರೆ ಇವರು? ನಾ ಯಾಕೆ ಕೊಡಲಿ ಅಂತಾರೆ. ನೇಕಾರಿ ಸಬ್ಸಿಡಿ ಹೋಗೋ, ರೈತರಿಗೆ ಸಬ್ಸಿಡಿ ಹೋಗೋ. ಎಕ್ಸಾಂಪಲ್ TCಗೆ ಒಂದು 60,000 ಐತಿ, ಇವತ್ತು ಸರ್ಕಾರನ ತಂದು ಕುಂದಿರ್ತದೆ. ನಾಳೆ ಅವ್ರು ಆತಂದ್ರೆ ಅದನ್ನು ಬಿಲ್ನಾಗ ಹಾಕ್ತಾರೆ, TC ಸುಟ್ಟಿದ್ದನ್ನು ಸಹಿತ. ಈ ಥರ ಅದಕ್ಕೆ ಭಾಳ ಇನ್ನೂ ಹೇಳ್ಬೇಕಾದ್ರೆ ಭಾಳ ಇದಾವೆ. ದಯಮಾಡಿ ನಾನು ತಮ್ಮ ವಿನಂತಿ ಎಲ್ಲರಿಗೂ, ನಮ್ಮ ಬಾಗಲಕೋಟೆ ಜಿಲ್ಲಾ ನೌಕರರಿಗೆ, ರೈತ ಸಂಘದವರಿಗೆ, ಎಲ್ಲ ಗ್ರಾಹಕರಿಗೆ ಒಂದು ವಿನಂತಿ. KRCಗೆ ಅರ್ಜಿ ಹಾಕಲಿಕ್ಕೆ ತಮಗೂ ಒಂದು ನಮೂನೆ ಇದೆ. ತಾವು ಒಂದು KRCಗೆ ಖಾಸಗೀಕರಣ
ಹಾಕ್ಬಾರ್ದು ಅಂತಂದೇಳಿ ಎಲ್ಲ ತಮ್ಗೆ ತಮ್ಮ ಪ್ರೆಸ್ ಮುಖಾಂತರ ಆಗಂತೂ ಅರ್ಜಿ ಹಾಕ್ಬೇಕಂತಂದೇಳಿ ಮನವಿ ಮಾಡ್ಕೊತೀನಿ. ನಮ್ಮ ಲೈನ್ಮನ್ರು ತಮ್ಮ ಸಿಬ್ಬಂದಿಗಳು ಸಹಿತ ತಮ್ಮ ಹತ್ರ ಬಂದು ಅದನ್ನು ಫಾರ್ಮನ್ನು ಕೊಡ್ತಾರೆ, ಮನವರಿಕೆ ಮಾಡ್ತಾರೆ. ಅವ್ನು ಕೊಟ್ಟರೆ ನಾವು ಪ್ರೂಫ್ ಮುಖಾಂತರ ಕಳಿಸ್ತೀವಿ. ನಮ್ಮ ಜೊತೆ ನೌಕರರ ಒಕ್ಕೂಟಗಳ ಜೊತೆ ನೀವೆಲ್ಲರೂ ಸೇರಿ ಕೈ ಜೋಡಿಸಿದರೆ ನಮ್ಮ ರಾಜ್ಯದಲ್ಲಿ ಖಾಸಗೀಕರಣ ಆಗಲ್ಲ. ಸರ್ಕಾರ ಅಧೀನದಲ್ಲೇ ಇರ್ತದೆ ಇಂಧನ ಇಲಾಖೆ. ಅಧೀನದಲ್ಲೇ ಇತ್ತಂದರೆ ಎಲ್ಲ ಗ್ರಾಹಕರಿಗೂ ನಾವು ಒಳ್ಳೆ ರೀತಿಯಿಂದ ಇನ್ನೂ ಹೆಚ್ಚು ಕೊಡ್ತಾ ಇದ್ದೀವಿ. ಈಗ ನೋಡ್ರಿ 35,000 ಜನ ಇನ್ನೂ ವೇಕೆನ್ಸಿ ಇದಾವೆ ಅಂತ ಹೇಳಿದ್ರು. ಒಂದು ಹಳ್ಳಿಗೆ ಮಿನಿಮಮ್ 4 ಜನ ಲೈನ್ಮನ್ ಇರ್ಬೇಕಂತ ಇದೆ. ಒಬ್ಬನೇ ಲೈನ್ಮನ್ ಇದ್ರೂ ಮೇಂಟೈನ್ ಮಾಡ್ತಾನೆ. ಇವತ್ತು ನಮ್ಮವನಿದ್ರೆ ಅವ್ರು ಏನು ಮಾಡಿಬಿಡ್ತಾರೆ ಕೇಳ್ರಿ, ಇದು ಅನ್ಎಂಪ್ಲಾಯ್ಡ್ ಆದರೂ ಮೇಂಟೈನ್ ಮಾಡಕತ್ತೀವಿ ನಾವು. ಹೌದಾ? ಅವ್ರು ಏನು ಆ ಥರ ಅಲ್ಲ, ನಮ್ಮನ್ನೆಲ್ಲ ಟಾರ್ಚರ್ ಕೊಟ್ಟು 10-20 ಸಾವಿರ ಪಗಾರದಲ್ಲಿ ಏನು ಮಾಡ್ತಾರೆ, ಯಾವುದೋ ಹೊರ ರಾಜ್ಯದಿಂದ ತಮ್ಮ ರಾಜ್ಯದಿಂದ ಮುಂಬೈ, ಮಹಾರಾಷ್ಟ್ರ ಈ ಥರದಿಂದ ತಂದು ದುಡ್ಸ್ಕೊಂತಾರೆ. ಇಲ್ಲಿ ಕನ್ನಡಿಗರು ಅನ್ಯಾಯ ಆಯ್ತಾ? ಅದಕ್ಕೆ ದಯಮಾಡಿ ತಾವೆಲ್ಲ ನಾವು ನೀವು ಎಲ್ಲರೂ ಒಕ್ಕಟ್ಟಾಗಿ ಇದನ್ನು CM ಅವ್ರಿಗೆ ಮನವರಿಕೆ ಮಾಡಿ, ಇನ್ನೂ CM ಅವ್ರ ಕೈಲೇ ಇದೆ ಇದು, ಮನವರಿಕೆ ಮಾಡಿ ನೀವೆಲ್ಲರೂ ಸೇರಿ ಖಾಸಗೀಕರಣ ಆಲಾರ್ದಾಗೆ ಎಲ್ಲರೂ ಸೇರಿ ಒಗ್ಗೂಡಿ ನೋಡ್ಕೊಳ್ಳೋಣ ಅಂತಂದೇಳಿ ವಿನಂತಿ ಮಾಡಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಅದರಿಂದ ರೈತರಿಗೆ ಭಾಳ ಅನ್ಯಾಯ ಆಗ್ತೈತಿ. ಈಗ ರೈತರು ಭಾಳ ಕಂಗಾಲಾಗಿದ್ದಾರೆ. ಆನಂತರ ಅವರು ಉರ್ಲಾಕೊಳ್ಳೋದು, ಆನಂತರ ಸಾಯೋದು ಜಾಸ್ತಿ ಆಗಿದೆ. ಮತ್ತಿದನ್ನ ಬರೇ ಮೇಲೆ ಹೇಳಿದ್ರಂದ್ರೆ ವಿದ್ಯುತ್ತನ್ನು ಬರೇ ಹೇಳಿದ್ರೆ ರೈತರಿಗೆ ಭಾಳ ತೊಂದರೆ ಆಗ್ತೈತಿ. ಆನಂತರ ನಮ್ಮ ದೇಶದ ಫಸ್ಟ್ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಅವರು ಘೋಷಣೆ ಮಾಡ್ಯಾರ. ರೈತರ ಹೆಸರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ. ನಮ್ಮ ದೇಶದ ಎಲ್ಲ ರಾಜ್ಯದಲ್ಲಿ ಬರ್ತಕ್ಕಂಥ ಮಿನಿಸ್ಟರ್ ಆಯಿತು, ಪ್ರಧಾನಮಂತ್ರಿ ಆಯಿತು, ರಾಜ್ಯದ ಮುಖ್ಯಮಂತ್ರಿ ಆಯಿತು. ಈ ಸದ್ಯ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಂದಿದ್ದಾರೆ. ಅವರು ಈ ರಾಷ್ಟ್ರೀಯತೆಯನ್ನ ಇದನ್ನೆಲ್ಲ ಪ್ರೈವೇಟೇಷನ್ ಮಾಡಬಾರ್ದು. ಯಾಕಂದ್ರೆ ಟಾಟಾ ಕಂಪ್ನಿ ಕೊಟ್ರಂತಂದ್ರೆ ಅವರು ಟಾಟಾ ಕಂಪ್ನಿಯವ್ರು ಹೇಳಿದಂಗೆ ಕೆಲಸ ಮಾಡ್ಬೇಕಾಗತ್ತ. ಎಲ್ಲರೂ ತೊಂದರೆ ಆಗ್ತೈತಿ, ಎಲ್ಲರೂ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತ. ನೇಕಾರರ ತೊಂದರೆ ಅನಿಸ್ಬೇಕಾಗತ್ತ, ರೈತರ ತೊಂದರೆ ಅನುಭವಿಸ್ಬೇಕಾಗತ್ತ, ಸಾರ್ವಜನಿಕರ ತೊಂದರೆ ಅನಿಸ್ಬೇಕಾಗತ್ತ. ಇವೆಲ್ಲವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದನೇದು, ಎರಡನೇದು, ನಮ್ಮ ರೈತರ ಮಕ್ಕಳು ಜಾಬ ಇಲ್ಲ, ನಿರುದ್ಯೋಗ ಆಗ್ಬಿಟ್ರ. 15 ವರ್ಷದಿಂದ ಎಲ್ಲಾ ಹುದ್ದೆಗಳು ಖಾಲಿ ಅದಾವ. ಈ ಹುದ್ದೆಗಳನ್ನ ಪರಿಪೂರ್ಣವಾಗಿ ತುಂಬ್ಕೋಬೇಕು. KB ಆಯ್ತು, ಎಲ್ಲ ತಲ್ಲಿ ನಿರುದ್ಯೋಗ ಸಮಸ್ಯೆ ಆಗತ್ತ. ಈ ಪ್ರೈವೇಟ್ ತಗೊಂಡ್ಬರೋದ್ರಿಂದ ನಿರುದ್ಯೋಗ ಜಾಸ್ತಿ ಆಗತ್ತ. ಈ ದೇಶದಲ್ಲಿ ಎಲ್ಲಾ ರೇಟ್ಗಳು ಹೆಚ್ಚಾಗ್ಯಾವು. ಬದುಕುವ ಪರಿಸ್ಥಿತಿ ಗಂಭೀರವಾಗೈತಿ. ಅದರ ಮೇಲೆ ರೈತರ ಮೇಲೆ ಬರೇ ಹೇಳಿದ್ರೆ ರೈತರು ಬಹಳ ಕಷ್ಟದಲ್ಲಿ ಅನುಭವಿಸ್ಬೇಕಾಗತ್ತ. ಎಲ್ಲಿ ಬೇಕಲ್ಲಿ ರೈತರ ಸಾವು ನೋವುಗಳು ಜಾಸ್ತಿ ಆಗಾಕತ್ತಾವು. ಇದಕ್ಕಾಗಿ ತಾವೆಲ್ಲರೂ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸ್ವಾಮಿ ಅವರು ಇದನ್ನ ತಮ್ಮ ಗಮನಕ್ಕೆ ತಗೊಂಬಂದು ಗೌರ್ಮೆಂಟ್ ಯಥಾಸ್ಥಿತಿ ಇರೋಂಗ್ ಮಾಡ್ರಿ, ಪ್ರೈವೇಟ್ ಕೊಡಬಾರ್ದು ಅಂತೇಳಿ ಈ ಮೂಲಕ ನಾನು ರೈತ ಸಂಘದಿಂದ ಮನವಿ ಮಾಡ್ತೇನೆ. ಜೈ ಜವಾನ್ ಜೈ ಕಿಸಾನ್.